ನಾನು ಮನೆಯಲ್ಲಿದ್ದಾಗ ಬೇಗ ಹೇಳ್ತಿರ್ಲಿಲ್ಲ, ಮತ್ತೆ ಇಲ್ಲಿ ಬಂದು 4 ಗಂಟೆಗೆ ಹೇಳ್ತೀನಿ. ನಾನು ಮನೆಯಲ್ಲಿದ್ದಾಗ ಜ್ಞಾನ ಅದು ಮಾಡ್ತಿರ್ಲಿಲ್ಲ, ಇಲ್ಲಿ ಬಂದೇ ಜ್ಞಾನ ಅದು ಮಾಡ್ತಿದ್ದೀನಿ. ಮತ್ತೆ ನಾನು ಬೆಳಗ್ಗೆ ಹಲ್ ತಿಕ್ಕಿ ಫಸ್ಟ್ ಚಹಾ ಕುಡಿತಿದ್ದೆ. ಇಲ್ಲಿ ಚಹಾನೇ ಕುಡಿಯಲ್ಲ. ಮತ್ತೆ ನಾನು ಇಲ್ಲಿ ಬೆಳಗ್ಗೆ ಎದ್ದು ಓದ್ಕೋತೀನಿ. ಮತ್ತೆ ನಾನು ಇಷ್ಟೇ. ಅಂದ್ರ ನನ್ನ ಜೀವನದೊಳಗ ನಾವು ಒಂದು ಅದೃಷ್ಟ ಅಂತ ಹೇಳ್ಬೋದು ಈ ಶಿಬಿರಕ್ಕೆ ಬಂದ. ಯಾಕಂದ್ರ ಈ ಹೆಣ್ಮಕ್ಳಿಗೆ ಅಲಾವ್ ಇದ್ದಿದ್ದಿಲ್ಲ ಇಲ್ಲಿ ಬರಾಕ. ಅಂದ್ರೆ ವಾಸತಿನ ಬರ್ಬೇಕು ಅನ್ನೋಂಥ ಇಚ್ಛೆ ಇತ್ತು, ಆದ್ರೆ ನನಗೆ ಸೀಟ್ ಸಿಗ್ಲಿಲ್ಲ. ಆ ಕಾರಣದಿಂದ ನಾ ಬರಕ್ ಆಗ್ಲಿಲ್ಲ. ಸೊ ಏನೋ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಈ ಸಲ ನನಗ ಸೀಟ್ ಸಿಕ್ಕಿತ್ತು. ಸೊ ನಂಗೆ ಭಾಳ ಖುಷಿ ಅನ್ಸಾತತಿ. ಯಾಕಂದ್ರೆ ನಾ ಮೊದ್ಲಿಗೆ ನಾ ಜೀವನದೊಳಗ ನಾನು ಏನಂದ್ರೆ ನಮ್ಮ ಈ ಆಧುನಿಕ ಯುಗದೊಳಗ ನಾವು ಜಂಗಮರು ಯಾವ ತರ ಇರ್ಬೇಕು ಅಂದ್ರೆ ನಮ್ಮ ಧರ್ಮವನ್ನ ನಾವು ಮರ್ತೆ ಬರೀ ಈಗ ಪುರಾತನದಿಂದ ಬಂದಂತ ಜೀವನ ಶೈಲಿಗಳನ್ನ ಮರ್ತು ಏನ್ ಮಾಡ್ತೀವಿ ಅಂದ್ರೆ ಆಧುನಿಕದಲ್ಲಿರುವಂತ ಪದ್ಧತಿಗೆ ನಾವು ಅಡಾಪ್ಟ್ ಆಗಿಬಿಟ್ಟಿರ್ತೀವಿ, ಅಂದ್ರೆ ಹೊಂದ್ಕೊಂಡ್ ಬಿಟ್ಟಿರ್ತೀವಿ. ಇದರಿಂದ ನಾವು ಜಂಗಮ್ರ ಯಾವ ತರ ಇರ್ಬೇಕು, ನಾವು ಜಂಗಮ್ರ ಆದವ್ರು ಮುಂಜಾನೆ ಹೇಳ್ಬೇಕು, ಆಮೇಲೆ ನಾವು ಲಿಂಗ ಪೂಜೆ ಮಾಡ್ಬೇಕು ಅನ್ನೋ ಪದ್ಧತಿನ ಮರ್ತು ಹೋಗ್ಬಿಟ್ಟಿವಿ. ಅಂದ್ರೆ ನಾವು ಮುಂಜಾನೆ ಎದ್ದ ತಕ್ಷಣ ಜಳಕ ಮಾಡಂತನ ಚಹಾ ಕುಡಿತೀವಿ. ಇದೆಲ್ಲ ಪದ್ಧತಿ ಏನ್ ಮಾಡಿವಿ ಅಂದ್ರೆ ನಾವು ಜಂಗಮರ ಅನ್ನುವಂಥದ್ದನ್ನ ನಮ್ಮಲ್ಲಿ ಇದನ್ನ ಜಂಗಮ್ರ ಅನ್ನುವಂತ ಭಾವನೆನೇ ಇಲ್ಲ, ಎಲ್ಲರೂ ಒಂದೇ ಅಂತ ಅನ್ಕೊಂಡ್ಬಿಟ್ಟಿವಿ. ಆದ್ರೆ ಜಂಗಮ್ರಲ್ಲಿರುವಂತ ಅನೇಕ ರೀತಿಯ ಪದ್ಧತಿಗಳನ್ನ ಈಗ ನಾವು ಮರೆಯಾತಿದೀವಿ. ಸೊ ಈ ಶಿಬಿರ ಅನ್ನುವಂತ ಶಿಬಿರ ಚಾಲು ಆದಾಗಿಂದ ನನಗೆ ಏನಾಗಿತ್ತಂದ್ರೆ ನಾನು ಕೂಡ ನನ್ನ ಧರ್ಮದೊಳಗೆ ತಿಳ್ಕೋಬೇಕು, ನಾನು ನನ್ನ ಧರ್ಮದೊಳಗೆ ಏನೇನೈತಿ ಅನ್ನೋದಂತ ಭಾಳ ಇಚ್ಛೆ ಆಯ್ತು. ಸೊ ಈಗ ಬಂದಾಗಿಂದ ನಾನು ತುಂಬಾನೇ ಕಲ್ತಿದ್ದೆ. ನಮ್ಮ ಗುರುಜಿ ಆಗ್ಲಿ, ಆಮೇಲೆ ಮಾತಾಜಿ ಅವರು, ಅಂದ್ರೆ ನಾವು ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ. ನಾವು ಸ್ವಲ್ಪ ದೊಡ್ಡವ್ರು ಆದ್ರೂ ಕೂಡ ತಂದೆ ತಾಯಿನ ಬಿಟ್ಟು ಬಂದ್ಮೇಲೆ ಫೀಲ್ ಇರುತ್ತೆ. ಯಾಕಂದ್ರೆ ನಾವು ಅಪ್ಪ ಅಮ್ಮನಿಂದ ದೂರ ಆಗೋದು ಈ ತರ ಎಲ್ಲ ಭಾವನೆ ಇರುತ್ತೆ. ಆದ್ರೆ ನಮ್ದು ಮಾತಾಜಿ ಅವರು ಆ ಥರ ಯಾವುದೇ ರೀತಿ ನಮ್ಗೆ ಫೀಲ್ ಮಾಡ್ಕೊಡ್ಲಿಲ್ಲ. ಸೊ ಅವರು ನಮ್ಮ ತಾಯಿ ತರನೇ ನಮ್ಮನ್ನ ಅಂದ್ರೆ ಆ ಥರ ನಾವು ನೋಡ್ಕೊಳ್ತಿದ್ದಾರೆ. ಹಾಗೆ ಮತ್ತೆ ಪ್ರತಿಯೊಂದು ಅಧ್ಯಾಯನೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂದ್ರೆ ಗುರು ಯಾವ ತರ ಅಂದ್ರ ತಾಯಿ ಆಗಿ ತಂದೆ ಆಗಿ ಎಲ್ಲ ರೀತಿ ನಮ್ಮನ್ನ ಪಾಲನೆ ಮಾಡ್ತಾರೆ. ನಾವು ಯಾವುದೇ ರೀತಿ ಮನಿ ಬಿಟ್ಟು ಬಂದ್ರು ಯಾವುದೇ ಹೊರಗೆ ನಮ್ಮಲ್ಲಿ ಇರೋದಿಲ್ಲ. ಸೊ ಎಲ್ಲ ರೀತಿಯಾಗಿ ನಮ್ಮನ್ನ ಪೋಷಣೆ ಮಾಡ್ತಿರ್ತಾರೆ. ಒಂದು ನಾನು ಮನಿ ಬಿಟ್ಟು ಬಂದನಿ ಈ ಮಠದೊಳಗೆ ಅದೇನಿ ಅನ್ನೋ ಫೀಲೇ ಇಲ್ಲ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲರೂ ನನ್ನ ಜೊತೆ ಇದ್ದಾರೆ. ಅದ್ರ ಜೊತೆಗೆ ಅಕ್ಕ ತಂಗಿ ಎಲ್ಲರೂ ಕೂಡ ಸಹೋದರ ಸಹೋದರಿಯರು ಎಂಬ ಭಾವನೆ. ಇಲ್ಲಿ ಬಂದಾಗ ನನ್ ಫಸ್ಟಿಗೆ ಏನಿಸ್ತಿತ್ತು ಅಂದ್ರೆ ಏನೋಪ್ಪ ನಾ ಇರ್ತನೋ ಇಲ್ಲೋ ಅನ್ನೋ ಭಾವನೆ ಇತ್ತು. ಯಾಕಂದ್ರೆ ನಾವು ಇರುವಂತ ನಮ್ಮ ಕಾಲೇಜ್ ಆಗ್ಲಿ ಆ ಲೈಫ್ ಆಗ್ಲಿ ಚೇಂಜ್ ಇರುತ್ತೆ. ಸೊ ಇಲ್ಲಿ ಬಂದ್ಮೇಲೆ ಅಂತೀವಿ ಎಲ್ಲರೂ ಒಂದೇ. ಇನ್ನ ಬಂದ ತಕ್ಷಣ ಎಲ್ಲರೂ ನೋಡಿದ್ವಿ ಇಷ್ಟೆಲ್ಲ ನಾವು ಜಂಗಮ್ರಿದೀವ, ಈ ತರ ಇದೀವ ಅಂತ ಹೇಳಕ್ ಒಳ್ಳೆ ಅಂತ ಫೀಲ್ ಆಯ್ತು. ಸೊ ಇಲ್ಲಿ ಬಂದ್ಮೇಲೆ ದಿನ ಕೊಡುವಂತ ವೇದ ವಾಕ್ಯ ಆಗ್ಲಿ, ಮತ್ತೆ ನಾವೆಲ್ಲ ಜಂಗಮರು ನಾವೆಲ್ಲ ಒಂದೇ ಅನ್ನೋಂಥ ಭಾವನೆ ಆಗ್ಲಿ ಏನೋ ಒಂಥರ ಖುಷಿ ಅನ್ಸುತ್ತ. ಅಂದ್ರೆ ವೇದ ವಾಕ್ಯಗಳನ್ನ ಕೇಳಿದಾಗ ಮೊದಲ ಎದ್ದ ತಕ್ಷಣ ನಾವು ಗುರುವಾಣಿ ಕೇಳ್ಬೇಕಂತ. ಯಾಕಂದ್ರೆ ಗುರುವಾಣಿ ಕೇಳಿದ್ವಿ ಅಂದ್ರೆ ಅದಿನ ಎಲ್ಲ ಖುಷಿ ಆಗಿರ್ತೀವಿ. ಸೊ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತ. ಸೊ ಅದರಿಂದ ನಾವು ಮುಂಜಾನೆ ಎದ್ದ ತಕ್ಷಣ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಮುಂಜಾನೆ ಎದ್ದ ತಕ್ಷಣ ಧ್ಯಾನ ಮಾಡ್ಬೇಕು, ಆಮೇಲೆ ಯೋಗಾಸನ ಮಾಡ್ಬೇಕು. ಆಮೇಲೆ ಪ್ರತಿಯೊಂದು ನಾವು ಕಲಿತಾ ಇದೀವಿ ಇಲ್ಲಿ ಬಂದ ತಕ್ಷಣ. ಯಾಕಂದ್ರೆ ಮೊದ್ಲಿಗೆ ನಮ್ಗೆ ಏನು ಗೊತ್ತಿರೋದಿಲ್ಲ, ಇಲ್ಲಿ ಬಂದ ತಕ್ಷಣ ಪ್ರತಿಯೊಂದು ಹಂತವಾಗಿ ಕಲಿತಿದ್ದೀವಿ. ಇನ್ನೂ ಕಲಿಬೇಕು. ಏನೋ ಒಂದು ಶಿಬಿರ ಅನ್ನೋದು ಸ್ಟಾರ್ಟ್ ಆಗಿದಾಗಿಂದ ತುಂಬಾ ಖುಷಿ ಅನ್ಸುತ್ತೆ. ಸೊ ಒಂದು ತಿಂಗಳಲ್ಲ, ನಾವು ಒಂದು ವರ್ಷ, ಯಾಕಂದ್ರೆ ಅಣ್ಣಂದರಿಗೆ ಯಾವ ತರ ಇರುತ್ತೋ ಶಿಬಿರ ಒಂದು ವರ್ಷ ಅಂದ್ರೆ 3 ವರ್ಷ ಇರುತ್ತಲ್ಲ. ಸೊ ನಮಗೂ ಕೂಡ ಆಗ್ಬೇಕು ಅನ್ನೋದು ತುಂಬಾ ಆಸೆ ನನಗೆ. ಯಾಕಂದ್ರೆ ನಾನು ತುಂಬಾ ಕಲಿಬೇಕು. 1 ತಿಂಗಳಲ್ಲಿ ಕವರ್ ಆಗೋದಿಲ್ಲ ಸಿಲೆಬಸ್, ಅಂದ್ರೆ ಜಲ್ದಿ ಹೇಳ್ತಾರೆ ಅಷ್ಟು ಕವರ್ ಆಗೋದಿಲ್ಲ. ಸೊ ನಮಗೂ ಕೂಡ ವರ್ಷ ಈ 3 ವರ್ಷ ಈ ತರ ಆದ್ರೆ ನಾವು ಕೂಡ ಚೆನ್ನಾಗಿ ಕಲಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ನಾನು ತುಂಬಾನೇ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಜರಿದರು ಸರಿಯೇ ನನ್ನನ್ನೇ ನಾನಂಬು ಬಗೆನಿ ಕಲಿಸು, ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನ್ನೇ ನಾನಂಬು ಬಗೆನಿ ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು, ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು, ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ಕಲಿಸು.
ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಮಾನವತೆಯಲ್ಲಿ ನಾ ಮರಗುವುದನ್ನು ಕಲಿಸು ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ನೀ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಒಂದು ಊರಿಗೆ ಒಬ್ಬ ದೊಡ್ಡ ಸಂತರು ಒಬ್ಬ ಗುರುಜಿಯವರು ಬಂದಿರ್ತಾರ. ಒಂದು ಚಿಕ್ಕ ಊರು, ಸಂಸ್ಕಾರದ ಊರು. ಅವಾಗ ಆ ಗುರುಜಿಯವರು ಬಂದು ಡೈರೆಕ್ಟ್ ಯಾರ ಮನೆಗೂ ಹೋಗಪ್ಲೇ ಇರಲಿಲ್ಲ. ಫಸ್ಟಿಗೆ ಬಂದು ಗೌಡ್ರ ಮನೆಗೆ ಹೋಗ್ತಿದ್ರು. ಆವಾಗ ಆ ಗೌಡ್ರ ಮನೆಯೊಳಗೆ ಅವರಿಗೆ ಎಲ್ಲ ಪ್ರಸಾದದು ಎಲ್ಲ ಆದ್ಗಳೇ ಭಕ್ತರು ಬಂದು ಅವಾಗ ಅವರಿಗೆ ದೀಕ್ಷಾ ತೋತಿದ್ರು. ಹಿಂಗೆ ಒಂದು ದಿವಸ ತಿರುಗಾಡ್ಕೋತ ಒಬ್ಬ ಮಹಾತ್ಮ ಗುರುಜಿಯವರು ಬಂದಿದ್ರು. ಅವಾಗ ಏನಾಯ್ತಪ್ಪ ಅಂದ್ರೆ ಗೌಡ್ರಿಗೆಲ್ಲ ಸುದ್ದಿ ತಿಳಿತು, ಊರಿನ ಮಂದಿಗೆಲ್ಲ ಸುದ್ದಿ ತಿಳಿತು. ಗುರುಜಿಯವರು ಬಂದಾರ ಗೌಡ್ರ ಮನೆಗೆ, ಓಂ ನಡ್ರಿ ಅವ್ರ ಪಾದ ಪೂಜೆ ಮಾಡಮ್ರಿ, ನಮ್ಮ ಪಾಪಗಳೆಲ್ಲ ವಿಘ್ನವಾತಾವ ಅಂತೇಳಿ ಎಲ್ಲರೂ ಗೌಡ್ರ ಮನೆ ಮುಂದೆ ಬಂದರು. ಗುರುಜಿಯವರು ಒಳಗಿದ್ರು. ಅವಾಗ ಎಲ್ಲರೂ ಒಳಗೆ ಹೋದ್ರು. ಒಳಗೋಗನ ಜನಸಾಗರ ಗುರುವಿನ ದೀಕ್ಷೆ ತಗೋಬೇಕಂತೇಳಿ ಅವಾಗ ಎಲ್ಲರೂ ಜನರು ಬಂದು ಗುರುವಿನ ದೀಕ್ಷೆ ತಗೋಬೇಕಂತಾರ. ಅವಾಗ ಗುರುಜಿಯವರು ತಡೀತಾರೆ. ಅದೇ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ಮೊದಲಿಂದು ಸಿಮೆಂಟ್ದು ಕಾಂಕ್ರೀಟ್ದು ಹಿಂಗೆ ಮನೆ ಇದ್ದಿದ್ರಲ್ಲ, ಜನತೆ ಮನೆ ಇದ್ದು ಮೊದಲ. ಆ ಮನೆಯೊಳಗಿನ ಒಂದು ಇಡೀ ಚೋಳ ದಪ್ಪನಂಗೆ ಗುರುಜಿಯವ್ರ ಮುಂದೆ ಬಿದ್ದುಬಿಟ್ಟು. ಅವಾಗ ಗುರುಜಿಯವ್ರು ಅಂತಾರತ್ತ, ನಾ ನಿಮಗೆ ದೀಕ್ಷೆ ಕೊಡ್ಬೇಕಾಗಿತ್ತಪ್ಪ ಅಂದ್ರೆ, ನಿಮಗೆ ಮೋಕ್ಷ ಕೊಡ್ಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು ಇಡೀ ಚೋಳ ಕೈಯಾಗ ಹಿಡ್ಕೊಂಡು ಯಾರು 5 ಸಲ ಓಂ ನಮಃ ಶಿವಾಯ ಅಂತೀರಿ ಅವ್ರಿಗೆ ನಾ ದೀಕ್ಷೆ ಕೊಡ್ಲಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವಾಗ ಸ್ವಕಾಸ ಹಿಂದಕ್ಕೆ ಸರಿಯಾಗಿ ಶುರು ಮಾಡಿದ್ರು. ಏನಿವರು ಒಂದು ಇಡೀ ಚೋಳ ಕೈಯಾಗ ಹಿಡಿಬೇಕತ್ತ, ಅವಾಗ ದೀಕ್ಷೆ ಕೊಡ್ತಾರತ್ತ. ಇವರೊಬ್ಬರೇ ಏನೋ ಇನ್ನ ಭಾಳ ಜನ ಅಂತೇಳಿ ಹಿಂದಕ್ಕೆ ಸರಿಲಾಕತ್ರು. ಅವಾಗ ಗುರುಜಿ ಕೂತ್ರು 1 ತಾಸಾಯ್ತು, 2 ತಾಸಾಯ್ತು. ಅವಾಗ ಒಬ್ಬ ಮುಪ್ಪಾನ ಮುದುಕಿ ಒಬ್ಬ ಅಜ್ಜಿ ಬಂದು ಯಪ್ಪ ತಂದೆ ಗುರುವೇ ನನಗೆ ನೀ ದೀಕ್ಷಾ ಕೊಡಬೇಕು, ಮೋಕ್ಷ ಕೊಡಬೇಕು ಅಂತ ಕೇಳ್ತಾಳ. ಅವಾಗ ಗುರುಜಿಯವ್ರು ಹೇಳ್ತಾರ, ನೋಡವ ತಾಯಿ, ನಾವೊಂದು ಹಿಂಗೆ ಷರತ್ ಇಟ್ಟೀನಿ. ಆ ಷರತ್ನಾಗ ನೀ ಪಾಲ್ಗೊಂಡು ಅದ್ರ ಗೆದ್ದಪ್ಪ ಅಂದ್ರೆ ನಾ ಮೋಕ್ಷ ಕೊಡ್ಲಕ್ಕೆ ಸಾಧ್ಯ ಅದ, ಇಲ್ಲಾಂದ್ರೆ ನೀನು ಮೋಕ್ಷ ಕೊಡ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಏನಾದರೂ ಹೇಳಪ್ಪ, ನಾ ಪ್ರಾಣ ಬಿಡು ಅಂದ್ರೆ ಬಿಡ್ತೀನಿ ಅಂತ ಹೇಳ್ತಾಳ. ನೋಡವ, ನೀನು ಪ್ರಾಣ ಬಿಡ್ಲಕ್ಕೆ ಹೋಗ್ಬೇಡ, ಇಲ್ಲ ನಾವೆಲ್ಲ ಈ ಒಂದು ಇಡೀ ಚೇಳ, ಆ ಚೇಳ ಕೈಯಾಗ ಹಿಡಿದು 5 ಸಲ ಓಂಕಾರ ನೀ ಅನ್ಬೇಕು, ಅವಾಗ ನಿನಗೆ ದೀಕ್ಷಾ ಕೊಡ್ಲಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವಾಗ ಹಿಂದು ಮುಂದೆ ಯೋಚನೆ ಮಾಡಾರೆ ಆ ಒಂದು ಇಡೀ ಚೋಬಲ್ ಹೋಗಿ ಕೈಯಾಗ ಹಿಡಿದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತೇಳಿ 2 ಸಲ ಅನ್ನೋದಾಗ ಆ ಇಡೀ ಚೋಳ ಹೋಗಿ ಬಂಗಾರ ಚೋಳ ಆಗಿತ್ತಂತ. ಎಂತಾದ ಗುರುವಿನ ಮವಿ. ನಾವು ಸಂತಿ ಹೋಗ್ತೀವಿ, ಸಂತಿ ಹೋಗಿ ಒಂದು ಬದ್ನಿಕಾಯಿ ಅಥವಾ ಒಂದು ಟಮಾಟಿ ಯಾವುದೇ ಒಂದು ಹಣ್ಣು ತಗೋಬೇಕಂದ್ರೆ ಒಂದು 5-6 ಸಲ ಹೊಳ್ಳಿಸಿ ನೋಡ್ತೀವಿ. ಕೆಡ್ತಪ್ಪ ಅಂದ್ರೆ ಇದು ಬ್ಯಾಡ ತೆಗಿ, ಬ್ಯಾರತ್ ಕೊಡು ಅಂತ ಹೇಳ್ತೀವಿ. ಅದೇ ರೀತಿ ಒಬ್ಬ ಮಾನವ ಇವ ಒಳ್ಳೆಯವನೋ ಕೆಟ್ಟವನೋ ಅಂತೇಳಿ ದೇವರ 100 ಅಲ್ಲ 1000 ಸಲ ಪರೀಕ್ಷೆ ಮಾಡಿದ್ರು ಅದರೊಳಗೆ ಗೆದ್ದು ಬರುವಂತ ತಮ್ಮ ಮಹಿಮೆ ನಮಗಿರ್ಬೇಕದು, ಛಲ ನಮಗಿರ್ಬೇಕು.
ಅವಾಗ ನಾವು ಮೋಕ್ಷ ಪಡ್ಲಿಕ್ಕೆ ಸಾಧ್ಯ ಅದ ಗುರುವಿನ ಬಳಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ವಿರಾಮ ನೀಡುತ್ತೇನೆ. ಗುಡಿ ಕಟ್ಟಲೇನು ನೀರಲ್ಲಿ ಮೀನು ಅಡಿ ಮುಟ್ಟಲೇನು ಆ ದೈವದಾಗ್ನಿ ಎಲ್ಲಾನು. ಹೇ ಶರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು. ಮುನ್ನಡೆಸು ಕೈ ಹಿಡಿದು ನಾ ಆಡೋ ಪದ ಪದದಲ್ಲಿ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟಲೇನು ನೀರಲ್ಲಿ ಮೀನು ಅಡಿ ಮುಟ್ಟಲೇನು ಆ ದೈವದಾಗ್ನಿ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ಭಾವ ಅನ್ನೋದು ಭಾವಾಂತರಂಗಾನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಕುಂಜಾರತಿ. ಪ್ರತಿಯೊಂದರಲ್ಲೂ ಅವನಾಳತಿ ಒಲವೆಂಬ ತಾನೇ ಸುಖ ಸಮ್ಮತಿ. ಈ ಲೋಕ ಈ ರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು. ಹೀನಾಗದಂತೆ ಕಾದವನೇ ಮಹಾಭಾರತವ ಬರೆಯಲು ವ್ಯಾಸಗೆ ಶೀಘ್ರ ಲಿಪಿಕಾರನಾದವನೇ. ಶೀಘ್ರ ಲಿಪಿಕಾರನಾದವನೇ ನಮೋ ಗಣಪನಿನಗೆ ಸದ್ಬುದ್ಧಿಯ ಕೊಡು ನಮಗೆ. ನಮೋ ಗಣಪನಿನಗೆ ಸದ್ಬುದ್ಧಿಯ ಕೊಡು ನಮಗೆ. ಅಮ್ಮನ ಆಜ್ಞೆಯ ಶಿರಸಾವಹಿಸಿ ಶಿರವ ಬೆಲೆಯಾಗಿ ತೆತ್ತವನೇ. ಅಮ್ಮನ ಆಜ್ಞೆಯ ಶಿರಸಾವಹಿಸಿ ಶಿರವ ಬೆಲೆಯಾಗಿ ತೆತ್ತವನೇ. ತಕ್ಕ ಮನುಷ್ಯನ ಶಿರ ಸಿಕ್ಕದಿರಲು ತಕ್ಕ ಮನುಷ್ಯನ ಶಿರ ಸಿಕ್ಕದಿರಲು ಆನೆಯ ಶಿರವನು ತೊಟ್ಟವನೇ. ಆನೆಯ ಶಿರವನು ತೊಟ್ಟವನೇ. ನಮೋ 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 ಗಣಪನಿನಗೆ ಸದ್ಬುದ್ಧಿಯ ಕೊಡು ನಮಗೆ. ನಮೋ ಗಣಪನಿನಗೆ ಸದ್ಬುದ್ಧಿಯ ಕೊಡು ನಮಗೆ. ಮೃಗಮಾನವ ಪ್ರವೃತ್ತಿಗೆ ದ್ವಂದ್ವಕ್ಕೆ ಸಂಕೇತವಾಗಿ ನಿಂತವನೇ. ಮೃಗಮಾನವ ಪ್ರವೃತ್ತಿಗೆ ದ್ವಂದ್ವಕ್ಕೆ ಸಂಕೇತವಾಗಿ ನಿಂದವನೇ. ಸೂಕ್ಷ್ಮ ಸ್ಥೂಲದಲ್ಲಿ ಹಾವು ಇಲೆಯಲಿ ಸೂಕ್ಷ್ಮ ಸ್ಥೂಲದಲ್ಲಿ ಹಾವು ಇಲೆಯಲಿ ಹೊಸ ಸಾಹಚರ್ಯ ತಂದವನೇ. ಹೊಸ ಸಾಹಚರ್ಯ ತಂದವನೇ. ನಮೋ 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 ಗಣಪನಿನಗೆ ಸದ್ಬುದ್ಧಿಯ ಕೊಡು ನಮಗೆ. ನಮೋ ಗಣಪನಿನಗೆ
ಸದ್ಬುದ್ಧಿಯ ಕೊಡು ನಮಗೆ ವಾಗತ್ತದಂತ ತರವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರೋ ತಂಬೂರಿ ತರವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ ಬರದೆ ಬಾರಿಸದಿರೋ ತಂಬೂರಿ ಮದ್ದಲಿ ಧನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ಮದ್ದಲಿ ಧನಿಯೊಳು ತಂಬೂರಿ ಅದು ತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ರೇ 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 ರಾ. ಸಿದ್ಧ ಸಾಧಕರ ಓದಬೇಕ ನೀವು ಓದಿರಂದ್ರೆ ಏನು ಹೇಳಕ್ ಬರ್ತೈತಿಲ್ಲ, ಓದಿಲ್ಲ ಅಂದ್ರೆ ಏನು ಹೇಳಕ್ ಬರೋದಿಲ್ಲ. ಚೀನಾ ದೇಶದೊಳಗ ಒಂದು ಪದ್ಧತಿ ಇತ್ತು. ಏನಪ್ಪಾ ಅಂತಂದ್ರ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಆದ್ರು ಅಂತಂದ್ರೆ ಅವ್ರಿಂದ ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಓದ್ ಕಾಯಿನ್ಯಾಗ ಬಿಟ್ಟು ಬಂದ್ಬಿಡುದು. ತಂದೆ ತಾಯಿಗಳಿಗೆ ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಕಾಯಿನ್ಯಾಗ ಬಿಟ್ಟು ಬಂದ್ಬಿಡುದು. ಅವ್ರ ಕಡೆಯಿಂದ ಏನ್ ಕೆಲಸ ಆಗುದಿಲ್ಲ ಅಂತೇಳಿ ಪದ್ಧತಿ ಹಂಗ ಎತ್ತು. ವಯಸ್ಸಾದ ನಂತರ ಓದ್ ಕಾಯಿನ್ಯಾಗ ಬಿಟ್ಟು ಬರೋರು ಬಂದ್ಬಿಡುದು, ಬಂದ್ಬಿಡುದು ಹಿಂಗ್ ನಡೆದುತ್ತ. ಒಂದ್ ದಿವ್ಸ ಒಬ್ಬ ಮಗ ತನ್ನ ತಾಯಿನ ಬುಟ್ಟಿ ಒಳಗ ಮ್ಯಾಗ ಕುಣಿಸ್ಕೊಂಡ. ವಯಸ್ಸಾಗಿತ್ತಲ್ಲ, ಬಿಟ್ಟು ಬರ್ಬೇಕೇನ ಪದ್ಧತಿ ಐತಿ ಊರಾಗಿಂದ. ಹಂಗ ಬಿಟ್ಟು ಬರ್ಬೇಕು ಅಂತ ಹೇಳಿ ಬೆಳಿಗ್ಗೆ ಎದ್ದ ಅಮ್ಮನ ಎಬಿಸಿ, ಹೇಳಮ್ಮ ಊಟ ಮಾಡೋನು ಹೋಗುನು ಅಂತ ಹೇಳಿ ತಾನು ಊಟ ಮಾಡಿದ. ಬುಟ್ಟ್ಯಾಗ ಮ್ಯಾಗ ಕುಣಿಸ್ಕೊಂಡ ಹೊಂಟ ಕಾಡಿನೊಳಗೆ ನಡ್ಕೋಂತ ಹೊಂಟ. ದಟ್ಟ ಕಾಡ, ಒಳಗೆಲ್ಲ ಕ್ರೂರ ಮೃಗಗಳ ನೋಡ್ರ ಎಲ್ಲರಿಗೂ ಭಯ ಅನಿಸ್ತಿತ್ತು. ಅಂತ ಕಾಡಿನೊಳಗ ಹೊಂಟ ಇವ್ ನಡ್ಕೊಂತ ಹೊಂಟ. ಮ್ಯಾಗ ಬುಟ್ಟ್ಯಾಗ ಅವ್ರ ಅವ್ ಕುಂತಿಳು. ಅವ್ರ ಅವ್ ಏನ್ ಮಾಡ್ತಾಳ ಅಂತಂದ್ರ ಸ್ವಲ್ಪ ಒಂದ್ 8 ರಿಂದ 10 ಹೆಜ್ಜೆ ಹೋಗುದ್ರೊಳಗ ಮ್ಯಾಗ ಟೊಂಗಿರ್ತಾವಲ್ಲ ಅದನ್ನ ಮುರಿತೇಳಕ್ಕೆ, ಒಂದು ಟೊಂಗಿ ಮುರಿತು. ಹಂಗ ಮುರ್ಕೊಂತ ಹೋದ್ರು. ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಯ್ತು. ಅವ್ರ ಅವಾಗ ಹೇಳಿದ, ಅವ್ವ ಆಯ್ತು ನೀನು ವಯಸ್ಸಾಗಿದೆ, ಇನ್ನು ನಾನು ಬಿಡ್ತೀನಿ, ನಾ ಹೋಗ್ತೀನಿ ಅಂತೇಳಿ ಬುಟ್ಟಿ ಕೆಳಗೆ ಇಳಿಸಿದ. ಅವನು ಇಳಿಸಿದ, ಬುಟ್ಟಿ ಕೈಯಾಗ ತಗೊಂಡ ನಮಸ್ಕಾರ ಮಾಡಿದ. ಅವಾಗ ಹೋಗ್ತಾನೆ ಅಂತಂದ. ಇಂಥದಕ್ಕ ಅವ್ ಮ್ಯಾಗ ನೋಡ್ತಿದ್ದ. ಅವ್ರ ಅವ್ ಟಂಗಿ ಮುರಿತಿದ್ದಳು. ಹೋಗ್ಬೇಕಂತಿದ್ದ. ಅವ್ರ ಅವನ ಕೇಳಿದವ ಏನಂತೇಳಿ, ಅಬೇ ಯಾಕ ಮ್ಯಾಗ ನೀನು ಬರುವಾಗ ಟಂಗಿ ಮುರಿತಿದ್ದಿ ಅಂತ. ಏನಿರ್ಲಿ ಬಿಡಪ್ಪ, ಅದನ್ನೇನು ಮಾಡ್ತೀನಿ ನೀನು, ನೋಡ್ಕೊಂತ ಹೋಗು ಅಂದ್ರ. ಇಲ್ಲಪ್ಪ ಯಾಕೆ ಮುರಿದಿ ಹೇಳಮ್ಮ ಅಂದವ. ಏನಿಲ್ಲಪ್ಪ ಮಗನೇ, ಇದು ದಟ್ಟ ಕಾಡ, ಕ್ರೂರ ಪ್ರಾಣಿಗಳು, ಸಮಯ ಬೇರೆ ಬಹಳ ಆಗ್ಯದ. ಮರಳಿ ನೀನ ಮನೆಗೆ ಹೋಗಿ ಮುಟ್ಟಬೇಕಾಗಿತ್ತು ಅಂತಂದ್ರ ಎಲ್ಲೇರೇ ದಾರಿ ತಪ್ಪಿ ಕಿಪ್ಪಿ ಅಂತ ಹೇಳಿ ಆ ಟೊಂಗಿ ಮುರಿದಿನಲ್ಲ, ಆ ಟೊಂಗಿ ಮುರಿದದ ಗುರುತು ನೋಡ್ಕೋತ ಹೋಗಿ ಮನೆಗೆ ಮುಟ್ಟು ಅಂದ್ರ. ತಾಯಿ ಕರಳ ಅದಕ್ಕ ಅಂತಾರ, ಅದು ನೋಡು ಹೋಗಿ ಮುಟ್ಟಪ್ಪ ಅಂದ್ರ. ಅವಾಗ ಅವಂಗ ಜ್ಞಾನ ಆಯ್ತು ಏನಂತ ಹೇಳಿ, ಇಂಥ ತಾಯಿಯನ್ನ ಓದ್ ನಾ ಕಾಡಿನೊಳಗೆ ಬಿಡ್ಲಾಕತ್ತಿದ್ದೀನಲ್ಲ, ಎಂತ ಮಹಾಪಾಪ ಕಾರ್ಯಗಳನ್ನ ನಾವು ಮಾಡ್ಲಾಕತ್ತೀವಲ್ಲ ಅಂತ ಹೇಳಿ ಅವನಿಗೆ ಮನಸ್ಸಿಗೆ ಆವಾಗ ಜ್ಞಾನೋದಯ ಆಗಿ ತಾಯಿ ಕಾಲಿಗೆ ಬಿದ್ದ. ತಾಯಿಗಂದ, ಅಮ್ಮ ನಂದ ತಪ್ಪಾಯ್ತು, ಇನ್ನೂ ನಾ ಎಲ್ಲಾ ಜನರಿಗೆ ಇದನ್ನ ತಿಳಿಸ್ತನು ನಡಿ ಅಂತ ಹೇಳಿ ಬುಟ್ಟಿಯೊಳಗೆ ಮತ್ತೆ ಹೊಳ್ಳಿ ಕುಣಿಸ್ಕೊಂಡ ತಾಯಿನ ಮನೆಗೆ ಕರ್ಕೊಂಡು ಬಂದ. ಇದ್ರ ತಾತ್ಪರ್ಯ ಇಷ್ಟೇ, ನೀವು ಸಂಸ್ಕಾರವನ್ನ ಪಡಿಲಿಕ್ಕೆ ಇಲ್ಲಿ ಬಂದಿರಿ. ತಿಂಗಳ ಆಗಾನ ಆ ಬುಟ್ಟಿ ಇಲ್ಲ ಇಳಿಸಿ ಮತ್ತೆ ಮನ್ಯಾಗ ಹೋಗಿ ಅದ ಪದ್ಧತಿ ಶುರು ಮಾಡೋದಲ್ಲ.
ಯಾವ ಪದ್ಧತಿ ಹೇಳ್ರಿ? ಮುಂಜಾನೆ ಎತ್ತೆ 10ಕ್ಕೆ ಏಳುದ, 10ಕ್ಕೆ ಏಳುದ, ಎಷ್ಟಕ್ಕೆ? ನಸಿಕಿನಾಗ 10ಕ್ಕೆ ಏಳುದ. ಇಲ್ಲಲ್ಲ, ಅದಕ್ಕ ನೀವು ಏನು ಪಡ್ಕೊಂಡಿರಲ್ಲ ಇಲ್ಲಿ, ಜ್ಞಾನವನ್ನ ತಿಳ್ಕೊಂಡಿರಲ್ಲ ಇಲ್ಲಿ, ಅದ ನಿಮ್ಮ ಮನಸ್ಸಿಗೆ ಮುಟ್ಟೇದಲ್ಲ. ನೀವು ಮನೆಯೊಳಗೆ ಹೋಗಿ ಯಥಾ ಸ್ವಲ್ಪ ಇತ್ತ ಮತ್ತೊಂದು ಸ್ವಲ್ಪ ಕುಡ್ಸೊಂದ ಬಂದೆ ನೋಡ್ರಿ. ನಮ್ಮ ವೀರಶೈವರೊಳಗ ಮೊದಲ ಜನಿಸಿದ ನಂತರ ಗುರುವನ್ನ ಕರ್ಕೊಂಡು ಬಂದು ನಿಮಗೆ ಲಿಂಗ ಕಟ್ಟಿ ಸಂಸ್ಕಾರ ಅಲ್ಲೇ ಶುರು ಮಾಡಿರ್ತಾರೆ. ಗೊತ್ತದ ನಿಮಗ? ಗುರುಗಳು ಬಂದು ಲಿಂಗ ಕಟ್ಟಿ ಹೋಗ್ತಾರ, ಗೊತ್ತದ? ಅಲ್ಲೇ ಸಂಸ್ಕಾರ ಶುರು ಆಗ್ತದೆ. ತಾಯಿನ ಮೊದಲ ಸಂಸ್ಕಾರವನ್ನ ಕೊಡಲಿಕ್ಕೆ ಶುರು ಮಾಡ್ತಾರ. ತಾಯಿ ನಿಮಗೆ ಸಂಸ್ಕಾರ ಇಲ್ಲ ಅಂತಲ್ಲ, ಬಹಳಷ್ಟು ಸಂಸ್ಕಾರವನ್ನ ಪಡ್ಕೊಂಡಿರ್ತೀರಿ. ಅದರ ಜೊತೆಗೆ ಹೊಸ ಹೊಸ ವಿಚಾರಗಳನ್ನ, ಹೊಸ ಸಂಸ್ಕಾರ ಪದ್ಧತಿಗಳನ್ನ ತಿಳ್ಕೋಬೇಕಾಗಿರ್ತದ. ಬಾಲ್ಯಾವಸ್ಥೆ ಒಳಗೆ ಹೆಂಗಿರ್ತದ, ಯೌವನಾವಸ್ಥೆ ಒಳಗೆ ಹೆಂಗಿರ್ತದ, ಪ್ರೌಢಾವಸ್ಥೆ ಒಳಗೆ ಹೆಂಗಿರ್ತದ, ಹಿಂಗ ನೀವು ಕಲ್ಕೊಂತ ಹೋಗೋತಕ್ಕಂತ ಜೀವನ ಹೆಂಗಿರ್ತದ ಅಂತಂದ್ರ, ಮಳಿ ಹನಿ ಸುರಿತಂದ್ರ ಹರಿದು ಹಳ್ಳಾಗಿ ಕೊಳ್ಳಾಗಿ ನದಿಯಾಗಿ ಸಮುದ್ರ ಅಂತಕ್ಕಂಥ ಜ್ಞಾನವನ್ನ ಸಾಗರವನ್ನ ಸೇರೋ ತಕ್ಕನೂ ನೀವು ಏನ್ ಹೋಗ್ಬೇಕು? ಸಂಸ್ಕಾರವನ್ನ ಪಡ್ಕೋತಾ ಇರ್ತೇವೆ. ಹಾಗಾದ್ರೆ ಇದನ್ನ ಯಾಕೆ ಆಯೋಜನೆ ಮಾಡ್ರು? ಹೌದಾ? ಪ್ರಶ್ನೆ ಬರ್ತದಲ್ಲ. ನಿಮ್ನ ಯಾಕೆ ಕರ್ಕೊಂಡು ಬಂದ್ರೆ ನಮ್ಮ ಶ್ರೀಶೈಲ ಜಗದ್ಗುರುಗಳು? ಅದಕ್ಕೆ ಒಬ್ಬರನ್ನ ಮುಖ್ಯವಾಗಿ ನಮ್ಮ ಶ್ರೀಶೈಲ ಶಾಸ್ತ್ರಿಗಳ ನೇಮಿಸಿ ನಿಮ್ಗೆ ಯಾಕೆ ಕೊಟ್ರ? ಅವ್ರ ಸಂಸ್ಕಾರ ನಿಮ್ಮಲ್ಲಿ ಕಡಿಮೆ ಆಗೈತಿ ಅಂತ. ಹೆಂಗ ಮಳೆ ನೀರು ಭೂಮಿಗೆ ಬಿದ್ದ ನಂತರ ಹರಿಯದೆ ಹಾಗೆ ನಿತ್ತು ಅಂತಂದ್ರೆ ಏನಾಕತಿ? ಏನಾಕತಿ? ಏನಾಗಬೇಕು? ಹರಿತಾ ಇರ್ಬೇಕು. ನೀರಂತಕ್ಕಂಥ ಹೆಂಗ್ ಹರಿತದಲ್ಲ, ಹಂಗ ಜ್ಞಾನ ಸಂಸ್ಕಾರಗಳು ವಿಷಯಗಳು ನಿಮ್ಮ ತಲೆಯೊಳಗ ಹರಿತಾನ ಇರಬೇಕು. ನಮ್ಮ ಈ ವಿಚಾರಗಳು ಎಲ್ಲರಿಗೂ ಮುಟ್ಲಿ ಅಂತ ಹೇಳಿ ನಿಮಗ ಈ ಸಂಸ್ಕಾರ ಶಿಬಿರವನ್ನ ಆಯೋಜನೆ ಮಾಡ್ಯಾರ. ಮೊದಲು ಅದನ್ನ ತಿಳ್ಕೊಬೇಕು. ಯಾಕೆ ಬಂದೀರಿ ಅನ್ನೋದನ್ನ ನೀವು ತಿಳ್ಕೊಬೇಕು. ಹಾಗಾದ್ರೆ ನಾವು ಒಂದು ತಿಂಗಳಿನಾಗ ಎಲ್ಲ ಕಡೆ ಆಕತ್ತೇನೋ? ಇಲ್ಲ, ಆಗ್ತದ. ಯಾವಾಗಲೂ ನೋಡ್ರಿ, ನಾ ಅದಕ್ಕೆ ಹೇಳಿದಿನ, ಮಳೆ ಹನಿ ನೀರು ಬಿದ್ದಾಗ ಹರಿಲಿಕ್ಕೆ ಶುರು ಮಾಡಿತು ಅಂತಂದ್ರ ಸಮುದ್ರ ಅಂತಕ್ಕಂಥ ದೊಡ್ಡ ಜ್ಞಾನದ ಸಾಗರವನ್ನ ಸೇರ್ತೈತಿ. ಅದು ಈಗ ಪ್ರಾರಂಭ ಮಾಡ್ರಿ. ಅವ್ರು ನಿಮಗೆ ಏನ್ ಮಾಡ್ರು? ಪ್ರಾರಂಭ ಮಾಡಿ. ಹಾಗಾದ್ರೆ ಪ್ರಾರಂಭ ಆಗ್ಯದ ಅಂದ್ರೆ ಇದನ್ನ ಏನ್ ಮಾಡ್ಬಾರ್ದು? ನಾವು ನಿಲ್ಲಿಸಬಾರ್ದು. ಮಳೆ ಹನಿಯಾಗಿ ಒಂದು ತಿಂಗಳು ನೀವು ಸುರಿಲಿಕ್ಕೆ ಶುರು ಆದಾಗ ಹಳ್ಳ ಕೊಳ್ಳಗಳಾಗಿ ಹರಿಲಿಕ್ಕೆ ಶುರು ಮಾಡಬೇಕೇ ಹೊರತು ನಿಲ್ಲಬಾರದು. ಅದಕ್ಕೆ ಈ ಸಂಸ್ಕಾರವನ್ನ ನಿಮಗ ಕೊಟ್ಟಾರ ಅವರು. ಪ್ರತಿದಿನ ಪ್ರತಿ ವಿಷಯ ಬೆಳಿಗ್ಗೆ ಏಳೋದು ನಡೆದು ಸಾಯಂಕಾಲ ನೀವು ಮಲಗೋದು ಸಮಯದವರೆಗೂ ಕೂಡ ನಿಮಗೆ ಏನ್ ಮಾಡ್ತಪ್ಪ ಅಂದ್ರ ಹೊಸ ಹೊಸ ವಿಷಯಗಳನ್ನ ಕೊಡ್ತಾರೆ. ಚಂದ ಅದಾಳ, ಎಲ್ಲಿ ಚಲೋ ಅದಾಳ, ಎಷ್ಟು ಚಂದ ಮಾತಾಡ್ತಾಳ, ಎಷ್ಟು ಚಲೋ ಅದನಪ್ಪ, ಎಷ್ಟು ಹುಡುಗ ಸಂಸ್ಕಾರವಂತದಾನ ಅಂತೇಳಿ ಹೊಗಳ್ಬೇಕು. ಅದಕ್ಕೆ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ಏನ್? ಕೊಟ್ಟು ಕುದಿಯಲು ಬೇಡ, ಎಟ್ಟು ಹಂಗಿಸಬೇಡ, ಎಷ್ಟೊಂದರೆಂದು ಅಣಬೇಡ, ಈ ಮಾತು ಮುಟ್ಟ್ಯಾವ ಶಿವನ ಸದಗಿರಿಗೆ ಅಂತ. ಜಾನಪದರು ಎಂದೋ ಹಾಡಿಗ್ಯಾರ ಈ ಹಾಡುಗಳನ್ನು. ನಮ್ಮ ಆಯಿ ಅಜ್ಜಗಳು ಹೇಳ್ತಾರೆ, ಕೇಳಿರಿ? ಈಗಿನ ಆಯಿ ಅಜ್ಜಗಳು ಸೀರಿಯಲ್ ನೋಡ್ತಾರೆ. ಈಗಿನ ಆಯಿಗಳು ಏನ್ ನೋಡ್ತಾರ? ಸೀರಿಯಲ್ ನೋಡ್ತಾರೆ. ನಿಮಗೆ ಯಾವಾಗ ಹಾಡ ಹೇಳ್ತಾರ? ಹಿಂದಿನ ಕಾಲದೊಳಗೆ ನಾವು ಸಣ್ಣವರಿದ್ದಾಗ ಓಣ್ಯಾಗ ಕಂಬಳಿ ಹಾಸೊಂಡ್ ತಟ್ಟು ಹಾಸೊಂಡ್ ಕತೆ ಹೇಳ್ತಿದ್ರಿ. ಈಗ ಓಣ್ಯಾಗ ತಟ್ಟು ಹಾಸಂಗಿಲ್ಲ, ಕತೆನೂ ಹೇಳಂಗಿಲ್ಲ. ಹೇಳ್ತಾರನ? ಇಲ್ಲ. ಅದಕ್ಕೆ ನೋಡ್ರಿ, ಬಹಳ ಚಂದ ಜಾನಪದೊಳಗ ಕಲೀರಿ. ತಾಯಿ ಸ್ವರೂಪರಾಗಿರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳು ನಿಮ್ಗೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಇಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಾರ. ಅದಕ್ಕೆ ದಿನಾ ಬೆಳಿಗ್ಗೆ ಎದ್ದು ನನ್ನ ಆರಾಧ್ಯ ದೈವ, ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಎನ್ನ ಆಶ್ರಯದಾತರು, ಅನ್ನದಾತರು, ವಿದ್ಯಾದಾತರಾಗಿರ್ತಕ್ಕಂಥ ಶ್ರೀಮದ್ ಗಿರಿರಾಜ ಸೂರ್ಯಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ಅನಂತ ಅಡಿದಾವರಿಯಲ್ಲಿ
ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ ಈ ಸಂಡೇ ಸಂಸ್ಕಾರ ಶಿಬಿರದ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನಗೆ ವಿದ್ಯೆಯನ್ನು ನುಡಿದ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀಶೈಲ ಗುರೂಜಿ ಅವರ ಪಾದ ಪದ್ಮಾಂಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಮ್ಯಾನೇಜರ್ ಆಗಿರತಕ್ಕಂಥ ಅಡವಯ್ಯ ಸ್ವಾಮಿಗಳವರೇ ಮತ್ತು ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಸುರಗುಪ್ಪಿ ಸಾರೆ ಅವರೇ ಅವರಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಿರೂಪಣೆಯನ್ನು ಮಾಡುತ್ತಿರುವಂಥ ಮಹಾದೇವಣ್ಣವರಿಗೆ ಮತ್ತು ಅದೇ ರೀತಿಯಾಗಿ ಬೆಳ್ಳುಬಿಯ ಮರಿದೇವರವರಿಗೆ ನಮಸ್ಕರಿಸುತ್ತಾ ಇಲ್ಲಿ ಉಪಸ್ಥಿತರಿರುವಂತಹ ನನ್ನ ಸಾಧಕರೇ ಸಾಧಕಿಯರಿಗೂ ನಮಸ್ಕರಿಸುತ್ತಾ ಇದು ಎರಡನೇ ಸಂಡೇ ಸಂಸ್ಕಾರ ಕಾರ್ಯಕ್ರಮ ಒಂದನೇದಾಗೆ ಆಗಿ ಹೋಗೈತೆ. ಒಂದನೇದ್ರಾಗ ಗುರೂಜಿ ಅವರು ಒಂದು ಮಾತು ಹೇಳ್ತಾರೆ, ಯಾರಿಗಾದ್ರೂ ನೆನಪೈತೆ? ಇಲ್ಲಿ ಬಂದು ನೀವು ಕಲಿಯೋದಾಯ್ತು ಮೊದಲನೇ ಸಂಸ್ಕಾರ ಏನಂತ ಹೇಳಿದ್ರೆ ನಿಮ್ಗೆ ಒಂದು ಮಾತು ಯಾರಿಗಾದ್ರೂ ನೆನಪೈತೆ? ಗುರುಗಳಿಗೆ ನಮಸ್ಕಾರ ಮಾಡುವಕಂತೇಳಿ ಓದಿನ ಸಂಡೇ ಸಂಸ್ಕಾರ ಶಿಬಿರದಲ್ಲಿ ಗುರೂಜಿ ಅವರು ಹೇಳಿದ್ರು. ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಎಂತಹ ನಮಸ್ಕಾರ ಮಾಡಬೇಕು? ನಿಂತು ನಮಸ್ಕಾರ ಮಾಡ್ಬೇಕ? ನಮಸ್ಕಾರ ಮಾಡುವಲ್ಲಿ 4 ವಿಧಾನಗಳಿರ್ತವೆ. ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಹೇಳ್ತೀರಾ? ಅದನ್ನು ಗೊತ್ತಾ? ಒಂದನೇದೇನು ಹೇಳ್ರಿ? ಏಕಾಂಗ ನಮಸ್ಕಾರ. ಎರಡನೇದು ರಂಗ ನಮಸ್ಕಾರ. ಮೂರನೇದು ಪಂಚಾಂಗ ನಮಸ್ಕಾರ. ಇನ್ನು ಕೊನೆಯದು ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಒಂದೇ ನಮಸ್ಕಾರ ಅಂತ ಏನ್ ಕೇಳಿದ್ರೆ ಏಕಾಂಗ ನಮಸ್ಕಾರ ಅಂತ ಹೇಳಿದೆ. ಏಕ ಅಂದ್ರೆ ಎಷ್ಟು ಹೇಳ್ರಿ? ಒಂದು. ಸಂಸ್ಕೃತ ಭಾಷೆಯಲ್ಲಿ ಏಕ ಅಂದ್ರೆ ಒಂದು ಅಂತ ಹೇಳ್ಕೊಂಡ್ ಬರ್ತಾರೆ. ಅಂಗ ಅಂದ್ರೆ ಏನ್ ಹೇಳ್ರಿ? ಅಂಗ ಅಂದ್ರೆ ಎರಡಲ್ಲ, ನಮ್ಮ ಶರೀರದಲ್ಲಿರುವ ಅವಯವಗಳನ್ನ ಅಂಗ ಅಂತೇಳಿ ಅನ್ಕೊಂಡ್ ಬರ್ತಾರೆ ಸಂಸ್ಕೃತದಲ್ಲಿ. ಏಕ ಅಂದ್ರೆ ಒಂದು. ನಮ್ಮ ಮಸ್ತಕವನ್ನು ಭಾಗಿಸಿ ಮಾಡುವಂತ ನಮಸ್ಕಾರವನ್ನು ಏಕಾಂಗ ನಮಸ್ಕಾರ ಅಂತ ಕರೆಯುತ್ತಾರೆ. ಇನ್ನ ಎರಡನೇದು ತ್ರಂಗ ನಮಸ್ಕಾರ. ತ್ರಂಗ ನಮಸ್ಕಾರ ಅಂದ್ರೆ ಹೆಂಗ್ ಮಾಡ್ಬೇಕು ಹೇಳ್ರಿ? ನಮ್ಮ 2 ಹಸ್ತಗಳನ್ನ ನಮ್ಮ ಮಸ್ತಕವನ್ನು ಭಾಗಿಸಿ ನಮಸ್ಕಾರ ಮಾಡುವುದನ್ನ ತ್ರಂಗ ನಮಸ್ಕಾರ ಎಂದು ಕರೆಯುತ್ತಾರೆ. ಇನ್ನ ಮೂರನೇ ನಮಸ್ಕಾರ ಪಂಚಾಂಗ ನಮಸ್ಕಾರ. ಪಂಚ ಅಂದ್ರೆ ಎಷ್ಟು ಗೊತ್ತಾ? ಅಂಗ ಅಂದ್ರೆ ಏನು? ಅವಯವ. ಪಂಚ ಅಂದ್ರೆ ನಮ್ಮ ಮೊಣಕಾಲನ್ನು ನೆಲಕಚ್ಚಿ 2 ಕೈಗಳನ್ನು ಜೋಡಿಸಿ ನಮ್ಮ ಮಸ್ತಕವನ್ನು ಗುರುಗಳ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡುವುದನ್ನ ಪಂಚಾಂಗ ನಮಸ್ಕಾರ ಅಂತ ಕರೆಯುತ್ತಾರೆ. ಹಚ್ಕೊಂಡ್ರೆ ನಿಮ್ಗೇನು ನಷ್ಟ ಇರೋದಿಲ್ಲ. ಕೆಲವು ಮಂದಿ ಇವು ಹಚ್ಕೊಳ್ಳಲಿ. ನೀವು ಎದಕ್ಕೆ ಬಂದ್ರೆ ಇಲ್ಲ, ವೈದಿಕ ಸಂಸ್ಕಾರ ಶಿಬಿರವನ್ನು ಕಲಿಯಲಿಕ್ಕೆ ಬಂದಿರಿ. ನೀವು ಮಂತ್ರ ಕಲಿಯೋದಕ್ಕಿಂತ ಸಂಸ್ಕಾರ ಕಲಿಯುವುದೇ ಅತ್ಯಂತ ಮುಖ್ಯವಾದ ವಿಷಯ. ಅದರಲ್ಲಿ ನಾವು ವೀರಶೈವರಿಗೆ ಸಂಸ್ಕಾರಗಳು ಅತ್ಯಂತ ಮುಖ್ಯವಾಗಿ ಅವಶ್ಯಕತೆ ಇರುತ್ತದೆ. ವೀರಶೈವ ಅಂದ್ರೆ ಏನ್ ಗೊತ್ತೇನ? ಯಾರಿಗೇನ ವೀರಶೈವರು ಅಂದ್ರೆ ಏನು? ಬರೀ ವೀರಶೈವರಲ್ಲ. ವೀರಶೈವರಂದ್ರೆ ವಿರೋಧಂ ರಹಿತಂ ಶೈವಂ ವೀರಶೈವಂ ವಿದುರ್ಬುಧಃ. ಇದರ ಅರ್ಥ ಗೊತ್ತಾ ಯಾರಿಗೇನ? ಯಾರ ಜೊತೆಗೆ ಯಾವನ ಜೊತೆಗೆ ವಿರೋಧವನ್ನು ಮಾಡಲಿಲ್ಲದ ಶಿವಭಕ್ತನನ್ನು
ವೀರಶೈವ ಎಂದು ಕರೆಯುತ್ತಾರೆ. ಅದರಂಗ ನೀವು ಇಲ್ಲೆಲ್ಲ ಸಂಸ್ಕಾರವನ್ನು ಕಲಿಯಕ್ಕೆ ಬಂದ್ರಿ, ಮಂತ್ರಗಿನ ಸಂಸ್ಕಾರ ಕಲಿರಿ. ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು 1 ತಿಂಗಳ ಶಿಬಿರವನ್ನು ಆಯೋಜನೆ ಮಾಡ್ಯಾರ. ಅದೇ ನಮ್ಮ ಸಲುವಾಗಿ ಮಾಡ್ಯಾರ. ನೀವಿಲ್ಲಿ ಸಂಸ್ಕಾರವನ್ನು ಕಲಿತೋದ್ರಂದ್ರೆ ಆ ಶಿಬಿರವನ್ನು ಆಯೋಜನೆ ಮಾಡಿದ ಸಾರ್ಥಕವನ್ನು ನೀವು ತಂದು ಕೊಟ್ಟವರಾಗ್ತಾರೆ. ನೀವು ಇಲ್ಲಿ ಬಂದಿರಿ 1 ತಿಂಗಳು, ಊರ ಕಡೆ ಲಕ್ಷ್ಯ ಇಲ್ದಂಗ ಇಲ್ಲಿ ಸಂಸ್ಕಾರವನ್ನು ನಿಮಗೆ ಸ್ವಲ್ಪ ಮಂತ್ರಗಳನ್ನು ಹೇಳ್ಕೊಡ್ತಾರೆ. ಅವು ಕಲಿತು ಈ ಸಂಸ್ಕಾರವಂತರಾಗಿ ಊರಿಗೆ ಹೋಗಿ ನೀವು ನಿಮ್ಮ ಮುಂದಿನವನ್ನು ನಡೆಸ್ಕೊಂಡು ಹೋಗ್ಬೇಕು. ಓಂ ಋಷಭಂ ಸಮಾನಾನಾಂ ಸಪತ್ನಾನಾಂ ದಿಶಾಸಹಿಂ ಅಂತಾರಂ ಶತ್ರುನಾಂ ಹೃದಿ ವಿರಾಜಂ ಗೋಪತಿಂ ಗವಾನ್ ಅಹಮಸ್ಮಿ ಸಪತ್ನಯೇಂದ್ರ ಹಿವಾರಿಷ್ಟೋ ಅಕ್ಷತಃ ಅಧಃ ಸಪತ್ನಾ ಮೇ ಪದೋರಿಮೇ ಸರ್ವೇ ಅಭಿಷ್ಟಿತಾಃ ಅತ್ರೈವ ಗೋಪಿ ನಹ್ಯಾಮುಪೇ